ಗುಂಡ್ಲುಪೇಟೆ ತಾಲೂಕಿನ ಚಿಕ್ತುಪುರಿನಲ್ಲಿ ದಿನಾಂಕ 30/3/2026ರಂದು LPH ಇಂಡಿಯಾ ಶ್ರೀ ಯೋಗೇಶ್ವರಿ ಜಾತ್ರಾ ಮಹೋತ್ಸವ ಸಮಿತಿ ಹಾಗೂ ಸ್ನೇಹ ಬಳಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಕುರಿತು ಚಿಕ್ಕಾಟಿ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳಾದ ಕೆ ನಿಂಗರಾಜು ಅವರು ಮಾತನಾಡುತ್ತಾ, ಗ್ರಾಮದ ಪ್ರದೇಶದ ವೃದ್ಧರು ಕಣ್ಣಿನ ಸಮಸ್ಯೆಯಿಂದಾಗಿ ಊಟ ಮಾಡುವುದಕ್ಕೂ ಪರದಾಡುವಂತಹ ಸಮಸ್ಯೆ ಎದುರಾಗಿದೆ. ಹಾಗಾಗಿ ಶ್ರೀ ಯೋಗೇಶ್ವರಿ ಜಾತ್ರಾ ಮಹೋತ್ಸವ ಸಮಿತಿ ಹಾಗೂ ಸ್ನೇಹ ಬಳಗದ ಅನೇಕ ಸ್ನೇಹಿತರ ನೆರವಿನಿಂದ ಈ ಕಾರ್ಯಕ್ರಮ ಆಯೋಜಿಸಿ ಗ್ರಾಮೀಣ ಜನರ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದೇ ನಮ್ಮ ಸ್ನೇಹ ಬಳಗದ ಸಾಮಾಜಿಕ ಸೇವೆ ಎನ್ನುತ್ತಾ ವರ್ಷಕ್ಕೊಮ್ಮೆಯಾದರೂ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ನಂತರ ಮಾತನಾಡಿದ ದಲಿತ ಸಾಹಿತ್ಯ ಪರಿಷತ್ತಿನ ಗುಂಡ್ಲುಪೇಟೆ ತಾಲೂಕು ಘಟಕದ ಅಧ್ಯಕ್ಷರಾದ ಕೆ ಯೋಗೇಶ್ ಅವರು ಕೂಡ ಕಣ್ಣಿನ ತಪಾಸಣೆ ಎಂದರೆ ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿದಂತೆ ಅನೇಕ ಪರೀಕ್ಷೆ ಮೂಲಕ ಕಣ್ಣಿನ ಆರೋಗ್ಯವನ್ನು ಪತ್ತೆ ಹಚ್ಚುವ ವಿಧಾನ ಎಂದು ಹೇಳುತ್ತಾ, ಈ ಪರೀಕ್ಷೆಯಲ್ಲಿ ಅಕ್ಷರಗಳನ್ನು ಹೇಗೆ ಸ್ಪಷ್ಟವಾಗಿ ರೋಗಿಗಳು ಗುರುತಿಸುತ್ತಾರೆ ಎಂಬುದನ್ನು ಪತ್ತೆ ಹಚ್ಚುವ ಪರೀಕ್ಷೆಯಾಗಿದೆ. ವಕ್ರೀಭವನ ಪರೀಕ್ಷೆ ಮೂಲಕ ರೋಗಿಗಳಿಗೆ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸನ್ನು ಅಗತ್ಯ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸುವ ವಿಧಾನವಾಗಿದೆ ಎಂದು ತಿಳಿಸಿದರು. ಜೊತೆಗೆ ಕಣ್ಣಿನ ಒತ್ತಡ ಪರೀಕ್ಷೆ ಹಾಗೂ ರೆಟಿನಾ ಪರೀಕ್ಷೆ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕೆ ನಿಂಗರಾಜುರವರು, ಸಹಾಯಕ ಅಭಿಯಂತರು ಹಾಗೂ ಚಿಕ್ಕಾಟಿ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು, ಕೆಲಸೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರವಿರವರು, ಉದ್ಯಮಿಗಳಾದ ಮಾದೇಶ್ ಅವರು, ಕಾಂಗ್ರೆಸ್ನ ಯುವ ಮುಖಂಡರಾದ ರಂಗಸ್ವಾಮಿಯವರು, ಯಜಮಾನರಾದ ರಾಮನಾಯಕರು, LPH ಇಂಡಿಯಾ ಗುಂಡ್ಲುಪೇಟೆ ತಾಲೂಕು ಘಟಕದ ರಾಜಣ್ಣ, ವೈದ್ಯಕೀಯ ಅಧಿಕಾರಿಗಳಾದ ಪ್ರಭುಸ್ವಾಮಿ, ಬಿಜೆಪಿ ಯುವ ಮುಖಂಡರಾದ ಮಂಜುನಾಥ್, ಬನ್ನಿತಾಳಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿಣ್ಣಮ್ಮ, ಕೆಲಸೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರವಿ, ದಾಸಪ ತಾಲೂಕು ಅಧ್ಯಕ್ಷರಾದ ಯೋಗೇಶ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಿಕ್ತುಪುರ್ ಗ್ರಾಮದಲ್ಲಿ 6/3/2026ರಂದು ಯೋಗೇಶ್ವರಿ ಜಾತ್ರಾ ನಡೀತು. ಈ ಸಮಿತಿ ಅವರು ಮತ್ತು ಸ್ನೇಹ ಬಳಗ ಚಿಕ್ತುಪುರು ಹಾಗೂ LPH ಇಂಡಿಯಾ ಗುಂಡ್ಲುಪೇಟೆ ಶಾಖೆ ಅವ್ರ ಜೊತೆ ನಾವು ಒಗ್ಗೂಡಿ ನಮ್ಮ ಚಿಕ್ತುಪುರ ಗ್ರಾಮದಲ್ಲಿ ಉಚಿತವಾಗಿ ವಯೋವೃದ್ಧರಿಗೆ ಕಣ್ಣಿನ ತಪಾಸಣೆ ಮಾಡಿಸೋದ್ರ ಮೂಲಕ ಮತ್ತು ಅವ್ರಿಗೆ ಉಚಿತವಾಗಿ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಉಚಿತ ಆರೋಗ್ಯ ಸೇವೆಯನ್ನು ಸಹ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಏನಿಲ್ಲ, ಜನಗಳಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಈಗ ನಮ್ಮ ಚಿಕ್ತುಪುರ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಮುಖ್ಯಸ್ಥರುಗಳು ಮತ್ತು ಎಲ್ಲ ನಮ್ಮ ದಲಿತ ಸಂಘ ಸಮಿತಿಯ ಅಧ್ಯಕ್ಷರಾದ ಯೋಗೀಶ್ ಅವರು ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘದ 10 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮಧ್ಯಾಹ್ನ ಊಟ ಆದಮೇಲೂ ಸಹ ಸ್ಟಾರ್ಟ್ ಮಾಡ್ತೀವಿ. 3 ಗಂಟೆ ತನಕ ನಾವು ಮಾಡ್ತೀವಿ. ಇದರಲ್ಲಿ ನಮ್ಮ ಸ್ನೇಹಿತರು ರಾಜಣ್ಣ ಅವರು LPH ಇಂಡಿಯಾ ಮುಖ್ಯಸ್ಥರು, ಅವರು ಸಹ ಸಹಯೋಗದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ನಾವು ಮತ್ತು ನಮ್ಮ ಸ್ನೇಹಿತರು ಯೋಗೀಶ್ ಇವರೆಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ದಿನ ನಮ್ಮ ಗ್ರಾಮದಲ್ಲಿ ಶ್ರೀ ಯೋಗೇಶ್ವರಿ ಜಾತ್ರಾ ಮಹೋತ್ಸವ ಸಮಿತಿ ಹಾಗೂ ಸ್ನೇಹ ಬಳಗ ಚಿಕ್ತುಪುರು ಮತ್ತು LPH ಇಂಡಿಯಾ ಗುಂಡ್ಲುಪೇಟೆ ತಾಲೂಕು ಘಟಕ ಇವರ ವತಿಯಿಂದ ನಮ್ಮ ಗ್ರಾಮದಲ್ಲಿ ನಾವು ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಹಾಗೂ ಸಾಮಾನ್ಯ ಆರೋಗ್ಯ ಶಿಬಿರವನ್ನು ಕೂಡ ಏರ್ಪಡಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಎಲ್ಲ ಜನಾಂಗದ ಗ್ರಾಮಸ್ಥರು ಕಣ್ಣಿನ ತೊಂದರೆ ಇರ್ತಕ್ಕಂಥವರು ಬಂದು ಇವತ್ತು ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನದ ಊಟ ಆದ ನಂತರ ಕೂಡ ನಮ್ಮ ಗ್ರಾಮದ ಏನು ಈ ಒಂದು ಹೈಸ್ಕೂಲ್ ಆವರಣಕ್ಕೆ ಬರದೇ ಇರತಕ್ಕಂತಹ ಅನೇಕ ರೋಗಿಗಳು ಕೂಡ ಅವ್ರ ಮನೆಯಲ್ಲಿದ್ದಾರೆ. ಅವ್ರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಗ್ರಾಮದ ಒಂದು ಡಿಪೋ ಆ ರಸ್ತೆಯಲ್ಲಿ ಮತ್ತೆ ಮಧ್ಯಾಹ್ನ ನಂತರ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸುವಂತಹ ಕೆಲಸವನ್ನು ಕೂಡ ನಮ್ಮ ಸ್ನೇಹ ಬಳಗದ ವತಿಯಿಂದ ಮಾಡ್ತಾಯಿದ್ದೇವೆ. ಇದಕ್ಕೆ ಅನೇಕ ಸ್ನೇಹ ಬಳಗದ ಸರ್ಕಾರಿ ನೌಕರರು, ಮುಖ್ಯವಾಗಿ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಕೆ ನಿಂಗರಾಜ್ ಸಾಹೇಬರು, ಸಹಾಯಕ ಅಭಿಯಂತರು ಹಾಗೂ ಚಿಕ್ಕಾಟಿ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳು, ಇವರ ಒಂದು ನಾಯಕತ್ವದಲ್ಲಿ ಅನೇಕರು ನಮ್ಮ PDO ರವಿ ಸರ್ ಆಗಿರ್ಬೋದು, ರಂಗಸ್ವಾಮಿ ಅವರಾಗಿರ್ಬೋದು,
ಮಂಜುನಾಥ್ ಸರ್ ಆಗಿರ್ಬೋದು, ಗ್ರಾಮದ ಯಜಮಾನರಂಥ ರಾಮನಾಯ್ಕರು, ಆಮೇಲೆ ಯುವ ಉದ್ಯಮಿಯಾದಂಥ ಮಾದೇಶ್ ಅವರು, ಇವರೆಲ್ಲರ ಪ್ರೋತ್ಸಾಹ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಯಶಸ್ವಿಯನ್ನು ಕಂಡಿದೆ. ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ನಮ್ಮ ಸ್ನೇಹ ಬಳಗದ ವತಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ